ಫಸ್ಟ್ ಬ್ಯಾಂಗ್ಳೂರಿಂದ ಹೊರಟಿದ್ದೆ. ವಾಸ್ ವೆರಿ ಹ್ಯಾಪಿ ವೆನ್ ಐ ಸ್ಟಾರ್ಟೆಡ್ ಆ್ಯಂಡ್ ಐ ರಿಸೀವ್ ಕಾಲ್ ಫ್ರಮ್ ಮಂಜುನಾಥ್ ಸರ್. At that moment I was in Dabaspet. From that moment my heart started beating very high rate. ಅಲ್ಲಿ ಏನು ಮಾತಾಡಬೇಕು, ಆಮೇಲೆ ಸ್ವಲ್ಪ ಮಧುಗಿರಿ ಬಗ್ಗೆ ಏನಿದೆ ಅಂತ ಹುಡುಕಿದಾಗ ಒಂದು ದೊಡ್ಡ ಫ್ಯಾಕ್ಟ್ ಸಿಕ್ತು. ಮಧುಗಿರಿ ಹ್ಯಾಸ್ ಹೈಯೆಸ್ಟ್ ಲಿಟ್ರಸಿ ರೇಟ್ ಇನ್ ಇಂಡಿಯಾ. ಅದು ಇಂಡಿಯನ್ ಆವರೇಜ್ ಲಿಟ್ರಸಿಗೆ ಕಂಪೇರ್ ಮಾಡಿದ್ರೆ 59% ಇಂಡಿಯಾ. ಮಧುಗಿರಿ ಹ್ಯಾಸ್ 72%, ವಿಚ್ ಇಸ್ ಫಾರ್ ಮೋರ್ ಹೈಯರ್. ನನಗೆ ಈಗ ಭಯ ಪಡ ಶುರು ಆಗೋಯ್ತು, ಇವ್ರ ಜೊತೆ ನಾನು ಏನು ಮಾಡಿದೆ, ಇವ್ರಿಗೆ ಏನು ಮಾತಾಡಬೇಕು ನಾನು ಅಂತ. ಟಫ್ ಸಿಚುವೇಶನ್, ಬಟ್ ಸ್ಟಿಲ್ ಐ ನೀಡ್ ಟು ಟ್ರೈ. ಐ ವಿಲ್ ಓನ್ಲಿ ಟ್ರೈ ಮೈ ಲೆವೆಲ್ ಬೆಸ್ಟ್. ಸೊ ದಿ ನ್ಯೂ ಜರ್ನಿ, ಫ್ರೆಶರ್ಸ್ ಡೇ. I am at GFGC Madhugiri. Thanks for the invitation. Professor Munendra Kumar, DS Principal. ಅವರು ತುಂಬ ಕನ್ನಡ ಸಕಾಲ ಪಾಠ ಮಾಡ್ತಾರೆ ಅಂತ ಕೇಳಿದ್ದೀನಿ. For even single line he has so many examples ಅಂತ ಹೇಳಿ ಅವ್ರ ಸ್ಟೂಡೆಂಟ್ಸ್ ಹೇಳ್ತಾರೆ ಕೇಳಿದ್ದೀನಿ. ಬಟ್ ನಂದವ್ರ ಬಗ್ಗೆ ಏನಂದ್ರೆ ನಾನು ಅವ್ರ ಸ್ಟೂಡೆಂಟ್ ಆಗಲಿಲ್ಲ. ಸೊ ಸ್ಟಾಫ್ ಅವ್ರ ಚೇಂಬರಲ್ಲಿ ಕೂತ್ಕೊಂಡೆ, ಬಟ್ ಅಲ್ಲೂ ಸರ್ ನನ್ನ ಜೊತೆ ಜಾಸ್ತಿ ಮಾತಾಡಲಿಲ್ಲ. ಪ್ರಾಬಬ್ಲಿ ಹಿ ಸ್ಪೀಕ್ಸ್ ಓನ್ಲಿ ಟು ಹಿಸ್ ಸ್ಟೂಡೆಂಟ್ಸ್. ಸೊ ಐ ಆಮ್ ಹ್ಯಾಪಿ. ಡಿಗ್ನಿಫೈಡ್ ಬಿಹೇವಿಯರ್ ಅದೆಲ್ಲರೂ ಹುಡುಕ್ತಾ ಇದ್ರೆ, ವೆನ್ ಯು ಸಿ ಯುವರ್ ಮಂಜುನಾಥ್ ಸರ್, he has that dignified behavior. Manjunath, Dr. Ashok K, IQAC coordinator. Strict personality, Putraj sir, Manju Bhargavi ma'am, and my dear fellow colleagues and respected Rekha madam. And if I have omitting certain names, it is because of I do not know your names. That's all. Nora Isha ma'am. And for all those teachers, my pranams at your feet. Thank you so much. And my dear Preeti Sorannu, Preeti Sowanta, ನಿಮ್ಮೆಲ್ಲರಿಗೂ ನಿಮ್ಮ ತಿರುಮಲ ಮಾಡುವ ನಮಸ್ಕಾರಗಳು. So I'll speak certain things that you need to focus for being a fresher and being a senior as well. ನಾನು ಈಗ ಕೆಲವೊಂದು ವಿಷಯ ಹೇಳ್ಕೊಳ್ತಾ ಹೋಗ್ತೀನಿ. ನೀವು ಆಮೇಲೆ ಕೊನೆಯಲ್ಲಿ ನಾನು ಏನು ಹೇಳಿದೆ ಅಂತ ನೀವು ಹೇಳಬೇಕು. ನಾನು ಹೇಳಿರೋ ವಿಷಯದಲ್ಲಿ ಫಸ್ಟ್ ಲೆಟರ್ಸ್ ನೀವು ಜ್ಞಾಪಕ ಇಟ್ಕೋಬೇಕು. ಓಕೆನಾ? ಇಟ್ ಇಸ್ ನಾಟ್ ದಟ್ ಐ ಆಮ್ ಗೋಣ ಟೆಲ್ ಅಂಡ್ ಯು ಗೋಣ ಲಿಸನ್ ಅಂಡ್ ಗೆಟ್ ಅವೇ, ಟಾಟಾ ಬೈ ಬೈ, ಅದಲ್ಲ. ಐ ಆಮ್ ಗೋಣ ಟೆಲ್ ಸರ್ಟನ್ ಥಿಂಗ್ಸ್. ಯು ಗೋಣ ಫೋಕಸ್ ಆನ್ ದೋಸ್ ಫಸ್ಟ್ ಲೆಟರ್ಸ್. ಓಕೆನಾ? ಫಸ್ಟ್ ಲೆಟರ್ಸ್ ಗೊತ್ತಲ್ಲ, ವರ್ಡ್ ಲೆಟರ್ ಬೇರೆ ಲೆಟರ್ಸ್. ಓಕೆ, ಫಸ್ಟ್ ಯು ಶುಡ್ ಬಿ ಫ್ಲೆಕ್ಸಿಬಲ್ ಅಂತ ನೀವು ಆಲ್ಮೋಸ್ಟ್ ಫ್ರಮ್ 7 years ಓದಿರ್ಬೇಕು ಅಲ್ವಾ? ಫ್ಲೆಕ್ಸಿಬಲ್, ಬಟ್ ಯು ಡು ನಾಟ್ ನೋ ಯೆಟ್ ವಾಟ್ ಇಸ್ ಫ್ಲೆಕ್ಸಿಬಿಲಿಟಿ. ಸೊ ಫ್ಲೆಕ್ಸಿಬಿಲಿಟಿ ಫಸ್ಟ್ ಲೆಟರ್ ಯಾವುದು? ಓಕೆ, ಗೋ ಅಹೆಡ್. ಸೊ ಫಸ್ಟ್, ಒಬ್ಬ ಗುರು is lying on death bed. ಗುರು ಸಾಯೋ ಸ್ಥಿತಿಯಲ್ಲಿದ್ದಾರೆ. ಅವಾಗ ಅವರ ಶಿಷ್ಯರನ್ನ ಕರೀತಾರೆ. ಕರೆದು, ದಿಸ್ ವಿಲ್ ಬಿ ಮೈ ಲಾಸ್ಟ್ ಟೀಚಿಂಗ್ ಫಾರ್ ಯು. ನಂದಿದೆ ನಿಮಗೆ ಲಾಸ್ಟ್ ಟೀಚಿಂಗ್. ನನ್ನ ಬಾಯಿ ಓಪನ್ ಮಾಡಿ ಅದರಲ್ಲಿ ಹಲ್ಲಿದೆಯಾ ನೋಡಿ ಅಂತ ಹೇಳ್ತಾರೆ. ಶಿಷ್ಯ ಅದನ್ನು ಓಪನ್ ಮಾಡಿದ, ಬಟ್ ಹಲ್ಲಿಲ್ಲ ಅಂತ ಹೇಳಿದ್ರು. ಸೊ ಗುರು ಈಗ ಈಸ್ ಗಿವಿಂಗ್ ಮೆಸೇಜ್. ಇದರಿಂದ ನಿಮ್ಗೆ ಏನು ಗೊತ್ತಾಯ್ತು? ಏನು ವಯಸ್ಸಾದ್ರೆ ಹಾಲು ಬೀಳುತ್ತೆ ಅಷ್ಟೇ ಗೊತ್ತಾಗಿದೆ. ಬಟ್ ಟೀಚರ್ಸ್ ಈಸ್ ಅಷ್ಟೇ ಅಲ್ಲ, ನಾನು ಸ್ಟ್ರಾಂಗ್, ನಾನು ಸ್ಟಿಫ್ ಅಂತ ಹಲ್ಲಿತ್ತಲ್ಲ,
ಅದು ಕೊನೆವರೆಗೂ ಬರಲಿಲ್ಲ. ಕೊನೆವರೆಗೂ ಉಳಿದಿದ್ದು ಯಾವುದು ಅಂದರೆ ಇಟ್ ಇಸ್ ಓನ್ಲಿ ದಟ್ ವಿಚ್ ವಾಸ್ ವೆರಿ ಸಾಫ್ಟ್, ದಟ್ ವಿಚ್ ವಾಸ್ ವೆರಿ ಫ್ಲೆಕ್ಸಿಬಲ್. ಯಾವುದು? ಟಂಗ್. ಓಕೆ, ಸೊ ಯು ಶುಡ್ ಬಿ ಫ್ಲೆಕ್ಸಿಬಲ್ ಆಸ್ ಟಂಗ್. ಫೋಕಸ್ ಆನ್ ದಟ್ ಫಸ್ಟ್. ಆಗುತ್ತಾ? ಎಷ್ಟೋ ಜನಕ್ಕೆ ಹಲ್ಲೆ ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ, ಸ್ಟ್ರಾಂಗ್ ಆಗಿರ್ಬೇಕು ಅಂತ. ಬಟ್ ಫೈನಲಿ ವೆನ್ ಯು ಲೂಸ್ ಯುವರ್ ಟಂಗ್, ಹಲ್ಲಿಲ್ಲ ಅಂದ್ರೆ ಊಟ ಮಾಡ್ಬೋದು. ಆಗುತ್ತಾ? ಆಗುತ್ತೆ. ಟಂಗ್ ಇಲ್ಲ ಅಂದ್ರೆ ಟೇಸ್ಟ್ ಸಿಗಲ್ಲ ಅಲ್ವಾ? ನಮಗೆ ಊಟಕ್ಕಿಂತ ಟೇಸ್ಟ್ ಇಂಪಾರ್ಟೆಂಟ್. ಸೊ ವಾಟ್ ವಿ ಫೋಕಸ್ ಅನ್ನೋದು. ಸೊ ಫಸ್ಟ್ ಎಫ್ ಆಯ್ತು. ಸೆಕೆಂಡ್, ಈಗ ಇಷ್ಟು ಈ ಎಫ್ ಬಗ್ಗೆ ನೀವು ಫ್ಲೆಕ್ಸಿಬಲ್ ಆಗಬೇಕು ಅಂದ್ರೆ ದೇರ್ ಶುಡ್ ಬಿ ಸಮಥಿಂಗ್ ಕಾಲ್ಡ್ ಆಸ್ ಇಂಟೆಲಿಜೆನ್ಸ್. ಸೊ ಅದ್ರಲ್ಲಿ ಫಸ್ಟ್ ಲೆಟರ್ ತಗೊಳ್ಳಿ, ಇಂಟೆಲಿಜೆನ್ಸ್. ಓಕೆನಾ? ಸೊ ಇಂಟೆಲಿಜೆನ್ಸ್ ಅಂದ್ರೆ ಏನು? ನಾನು ಓದ್ಬಿಟ್ಟೆ ನನ್ನ ಹತ್ರ ಡಿಗ್ರಿ ಸರ್ಟಿಫಿಕೇಟ್ ಇದೆ ಅಂತ ಮಾತ್ರಕ್ಕೆ ಯು ಡೋಂಟ್ ಕನ್ಫರ್ಮ್ ಯುವರ್ ಸೆಲ್ಫ್ ಟು ಬಿ ಇಂಟೆಲಿಜೆಂಟ್. ಇಂಟೆಲಿಜೆನ್ಸ್ ಹ್ಯಾಸ್ ಸಮ್ ಅದರ್ ಫ್ಲೇವರ್. ಎಕ್ಸಾಂಪಲ್, ಒಬ್ಬ ಗುರು 5 ಶಿಷ್ಯರು. ಗುರು ಈಸ್ ಆನ್ ಹಿಸ್ ಶಾರ್ಟ್ ಹಾರ್ಸ್ ಟ್ರಾವೆಲಿಂಗ್. ಆ ಗುರು ಹಿಂದೆ ಇವರೆಲ್ಲ ನಡ್ಕೊಂಡು ಬರ್ತಿದ್ದಾರೆ. ಯಾರು? ಶಿಷ್ಯರು. ಗುರು ಹ್ಯಾಡ್ ಎ ಟರ್ಬನ್. ಅದೆಲ್ಲ ಬಿದೋಗಿದ್ದಕ್ಕೆ ಹುಡುಗರನ್ನ ಕೇಳಿದ್ರು, ಈ ಬಿಸಿ ಅಲ್ವಾ, ಬಿಸಿಲು ನನ್ ಬಿಸಿ ಆಗ್ತಿದೆ, ಟರ್ಬನ್ ಎಲ್ಲಿ ಬಿತ್ತು ಅಂತ ಕೇಳ್ತಿದ್ದಾರೆ. ಶಿಷ್ಯ ಹೇಳ್ದ, ಯಾವ್ದು ನಿಮ್ ತಲೆ ಮೇಲೆ ಇರುತ್ತಲ್ಲ ಅದ? ಅದೇ ಎಲ್ಲಿ ನೀವು ಡೈಲಿ ಕಟ್ಕೊಂತೀರಲ್ಲ ಅದ? ಅದೇ. ಪಿಂಕ್ ಕಲರ್ ಇರುತ್ತಲ್ಲ ಅದ? ಅದೇ. ಎಲ್ಲಿ ಅದು ಅಲ್ಲೇ ಬಿತ್ತು. ಅದ್ಯಾಕೆ ತಗೊಳ್ಳಿಲ್ಲ? ನೀವು ಹೇಳಲೇ ಇಲ್ವಲ್ಲ ಸರ್. ಯು ಡಿ ನಾಟ್ ಟೆಲ್ ಮಿ ದಟ್ ದಟ್ ಶುಡ್ ಬಿ ಪಿಕ್ಡ್ ಅಪ್ ವೆನ್ ಇಟ್ ಫಾಲ್ಸ್ ಅಂತ ಹೇಳಿ. ಇನ್ಮೇಲೆ ಏನೇ ಬಿದ್ರು ತಗೊಳ್ಳಿ ಅಂತ ಗುರು ಹೇಳ್ತಾರೆ. ಮುಂದೆ ಹೋಗ್ತಾ ಕುದುರೆ ಜೀರ್ಣ ಆಗಿದ್ದ ಹಾಕಿದ್ದ. ಅದು ಹಾಕಿದ ತಕ್ಷಣ ಈ ಶಿಷ್ಯ ಏನ್ ಮಾಡಿದ, ಅದನ್ನ ಅವನ ಶಾಲ್ ಇತ್ತಲ್ಲ ಅದರಲ್ಲಿ ಇಟ್ಟ, ಟುಕ್ ಅಂಡ್ ಪ್ಯಾಕ್ ತಂದ್ಬಿಟ್ಟು ಗುರು ಹತ್ರ ಕೊಟ್ಟ. ಸರ್ ಇದು ಬಿತ್ತು, ತಗೊಂಬಂದಿದ್ದೆ. ಇದನ್ನೇನು ತಗೊಂಬಂದಿದ್ದೆ? ನೀವೇ ಏನ್ ಬಿದ್ರು ತಗೊಂಬರ್ಬೇಕು ಅಂತ ಹೇಳ್ಕೊಡಲ್ಲ. ಈಗ ಡಿಸೈಡ್ ಮಾಡಿದ್ರೆ ಇದನ್ನ ತಗೊಂಬರ್ಬೇಕಾಗಿಲ್ಲ, ಮತ್ತೆ ಏನ್ ತಗೊಂಬರ್ಬೇಕು? ಇನ್ಮೇಲೆ ಏನ್ ಬೀಳುತ್ತೆ, ಬಿದ್ರೆ ಏನ್ ತಗೊಂಬರ್ಬೇಕು ಅಂತ ಒಂದು ಲಿಸ್ಟ್ ಮಾಡ್ಕೊಳ್ಳಿ ಅಂತ ಗುರು ಲಿಸ್ಟ್ ಹೇಳ್ತಾರೆ. ಇದು ಬಿದ್ರೆ ತರಬೇಕು, ಇದು ಬಿದ್ರೆ ತರಬಾರ್ದು. ಹಾಗೆ ಹೋಗ್ತಾ ಒಂದು ಬಂಡೆ ಬಂತು, ಬಂಡೆಗೆ ಕುದುರೆ ಡಿಕ್ಕಿ ಹೊಡಿತು. ಇವರು ಗುರು ಬಿದ್ರು, ಗುರು ಮೇಲೆ ಕುದುರೆ ಬಿತ್ತು. ಇವರೆಲ್ಲ ಹುಡುಗರೆಲ್ಲ ನೋಡ್ತಿದ್ರೆ ಗುರು ಮೇಲೆ ಕುದುರೆ ಬೀಳ್ತಿರೋದು, ಆಡ್ತಿರೋದೆಲ್ಲ ನೋಡ್ತಿದ್ರೆ. ಬಟ್ ಗುರು ಕೇಳ್ತಿದ್ರೆ, ನನ್ನ ಯಾರು ಲಿಫ್ಟ್ ಮಾಡಿ ಹೆಲ್ಪ್ ಮಾಡಿ ಅಂದ್ರೆ ಯಾರು ಬರ್ತಿಲ್ಲ. 5 ಜನ ಹುಡುಗರು ನಿಂತ್ಕೊಂಡು ಇದು ಎತ್ತದ್ರಲ್ಲಿ ಇದೆ ಅಂತ ನೋಡ್ತಿದ್ರು ಅಷ್ಟೇ. ಗುರು ಹೆಸರು ಇಲ್ಲ ಅಲ್ಲಿ. ಸೊ ದೇ ನಾಟ್ ಲಿಫ್ಟಿಂಗ್. ಇದು ಇಂಟೆಲಿಜೆನ್ಸ್? ಇಲ್ಲಿ ಯಾರು ಇಂಟೆಲಿಜೆಂಟ್ ಇದ್ರ? ಗುರು ಅಥವಾ ಶಿಷ್ಯನಿಗೆ ಯಾರು ಇಂಟೆಲಿಜೆಂಟ್ ಇದ್ರೆ ಅದರಲ್ಲಿ? ಅಲ್ಲಿ ಬಿಟ್ಟು ಯಾವಾಗಲೂ ಕರೆಕ್ಟ್. ಸೊ ಯು ಶುಡ್ ಬಿ ಇಂಟೆಲಿಜೆಂಟ್. ಇಂಟೆಲಿಜೆಂಟ್ ಆಗಬೇಕಂದ್ರೆ ಏನ್ ಮಾಡಬೇಕು? ಸೊ ನೆಕ್ಸ್ಟ್ ಕಮ್ಸ್ ಆರ್, read. You should read. What is the purpose of reading and what comes because of reading? Most of the times ಅದನ್ನು ಫೋಕಸ್ ಮಾಡಬೇಡಿ. ಒಂದು ತಾತ ಇದ್ದಾರೆ. ತಾತ ಅಂದ್ರೆ ಗೊತ್ತಲ್ಲ, he is sitting relaxed and he has a book reading always. He has a book to read. ಅದನ್ನು ಓದ್ತಾ ಇರ್ತಾರೆ. ಈ ಚಿಕ್ಕ ಹುಡುಗ, ಆಮೇಲೆ ಚಿಕ್ಕ ಹುಡುಗ ಇರ್ತಾರಲ್ಲ, ಅವನು ನಾನ್ಯಾಕೆ ಈ ಬುಕ್ ಓದಿ ಅನ್ನೋ ತರ ಓಡಾಡ್ತಿರ್ತಾರೆ. ಬಟ್ ತಾತ ಹೇಳ್ತಾರೆ, ಇದನ್ನ ಓದಿ ಸ್ವಲ್ಪ, ನೀನು ಓದೋ ಚೆನ್ನಾಗಿರ್ತಾನೆ. ಬಟ್ ಅವ್ರಿಗೆ ಹೇಳ್ತಾನೆ, ನನಗೆ ಅದೇನೋ ಅರ್ಥ ಆಗಲ್ಲ. ಫಸ್ಟ್ ಆಫ್ ಆಲ್ ನಾನು ಓದಕ್ಕೆ ರೆಡಿ ಇಲ್ಲ. ಸೆಕೆಂಡ್, ಅದಕ್ಕೆ ತಾತ ಹೇಳ್ತಾರೆ, ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ರೆಡಿ ಇಲ್ಲ ಅಂದ್ರೆ ಪರವಾಗಿಲ್ಲ, ಯು ರೀಡ್ ಅಂತ ಹೇಳ್ತಾರೆ. ಬಟ್ ಹಿ ಇಸ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಇಟ್. ಸೊ ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಈ ಬ್ಯಾಂಬು ಬುಟ್ಟಿ ಇರುತ್ತೆ, ಬ್ಯಾಂಬು ಬುಟ್ಟಿ, ಅದ್ರಲ್ಲಿ ಹೋಗ್ಬಿಟ್ಟು ಅದರಲ್ಲಿ ಚಾರ್ಕೋಲ್ ಎಲ್ಲ ಬಿದ್ದಿದೆ. ಚಾರ್ಕೋಲ್ ಬರ್ತಲ್ಲ, ಆಶ್ ಚಾರ್ಕೋಲ್ ಡಸ್ಟ್ ಇದೆ, ಅದರಲ್ಲಿ ನೀರು ತಗೊಂಬ ಅಂತ ಹೇಳ್ತಾರೆ. ಬಾವಿಗೆ ಹೋಗ್ಬಿಟ್ಟು ಆ ಬುಟ್ಟಿಯಲ್ಲಿ ನೀರು
ತಗೊಂಬ ಅಂತ ಹೇಳ್ತಿದ್ದಾರೆ. ತಾತನಿಗೆ ಇವಾಗ ಬೈದಿದ್ದಾರೆ, ಈಗೇನಾದ್ರು ತಲೆ ಇದೆಯಾ? ಯಂಗ್ಸ್ಟರ್ಸ್ಗೆಲ್ಲ ವಯಸ್ಸಲ್ಲ ಕಂಡ್ರೆ ತಲೆ ಇದಿರೋ ಥರ ಕಾಣಿಸ್ತಾರೆ, ಓಕೆನಾ? ಅವ್ರಿಗೆ ಮಾತ್ರ ತಲೆ ಇರೋ ಥರ ಆ ಥರ ಹೇಳ್ತಾರೆ. ಬಟ್ ನೀರಲ್ಲಿ ಹೆಂಗೆ ತರೋದಕ್ಕಾಗುತ್ತೆ? ಇಂಟೆಲಿಜೆನ್ಸ್ ಯೂಸ್ ಮಾಡಿದ್ರೆ ಯು ಕೆನಾಟ್ ಡ್ರಿಂಕ್ ವಾಟರ್, ಅದು ಪರವಾಗಿಲ್ಲ ತಗೊಂಬ ಅಂತ ಹೇಳ್ತಾರೆ. ಹಿ ಗೋಸ್ ಡ್ರಾಸ್ ವಾಟರ್, ಫಸ್ಟ್ ಟೈಮ್ ತರ್ತಾನೆ, ಅದೊಂದು ಸ್ವಲ್ಪ ಚಾರ್ಕೋಲ್ ಡಸ್ಟ್ ಡರ್ಟ್ ಎಲ್ಲ ಇರ್ತಲ್ಲ ಅದೆಲ್ಲ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಹೋಗ್ತಾನೆ, ಮತ್ತೆ ತರ್ತಾನೆ, ಮತ್ತೆ ಕ್ಲೀನ್ ಆಗುತ್ತೆ. ಮೂರನೇ ಸರಿ ತರ್ಬೇಕಾದ್ರೆ ಆ ಬುಟ್ಟಿ ಫುಲ್ ಕ್ಲೀನ್ ಆಗಿರುತ್ತೆ, ನೀರು ಬರಲಿಲ್ಲ. ಸೊ ಈ ಪ್ರಾಸೆಸ್ ಏನಾಯ್ತು ಅಂತ ತಾತ ಅವ್ರಿಗೆ ಹೇಳ್ತಾರೆ. ಇದೇ ಥರನೇ ನೀರು ನಿಂತ್ಕೊಳ್ಳೋದು ಬೇಕಿಲ್ಲ, ಬಟ್ ದಟ್ ಫ್ಲೋ ಆಫ್ ವಾಟರ್ ವಿಲ್ ಮೇಕ್ ಯು ಕ್ಲೀನ್. ಆಸ್ ದಿ ಬುಟ್ಟಿ ವಾಸ್ ಕ್ಲೀನ್, when you read you will be cleansed. ಸೊ ಅದಕ್ಕೆ ಓದಿ ಅಂತ ಹೇಳ್ತೀವಿ, ರೀಡ್. ಏನಾಯ್ತು ಈಗ? ಫ್ಲೆಕ್ಸಿಬಲ್ ಇಂಟೆಲಿಜೆನ್ಸ್ ರೀಡ್ ಆಯ್ತು. ಸ್ಟಾರ್ಟಿಂಗ್ ಲೆಟರ್ಸ್ ಮಾತ್ರ ಹೇಳ್ಬೇಕು. ಹಿಂಗೆ ಮನೆಯಲ್ಲಿ FIR ಫೈಲ್ ಆಗಿದೆ ಈಗ, ಓಕೆನಾ? ಸೊ ಈಗ FIR ಇಂದ ಹೊರಗೆ ಬರ್ಬೇಕಾದ್ರೆ ಏನ್ ಮಾಡಬೇಕು? ಯು ಶುಡ್ ಹ್ಯಾವ್ ಸ್ಕಿಲ್. ಸ್ಟಾರ್ಟಿಂಗ್ ಲೆಟರ್ ಓಕೆ. ಸ್ಕಿಲ್ ಅಂದ್ರೆ ಏನು ಗೊತ್ತಿಲ್ಲ. ಒಂದು ದೊಡ್ಡ ಶಿಪ್ ನಿಂತಿದೆ, ರಿಪೇರಿ ಆಗಿದೆ ದೊಡ್ಡ ಶಿಪ್. ಎಲ್ಲ ಇಂಜಿನಿಯರ್ಸ್ ಕರೆದ್ರು, ಎಲ್ಲ ಮೆಕ್ಯಾನಿಕ್ಸ್ ಕರೆದ್ರು, ರಿಪೇರಿ ಆಗ್ತಿಲ್ಲ. ಏನಾಗಿದೆ ಗೊತ್ತಾಗ್ತಿಲ್ಲ. ಆ ಶಿಪ್ ಓನರ್ ಏನ್ ಮಾಡ್ತಾರೆ ಕೊನೆಗೆ? ಈ ಕಾಲ್ಸ್ ಲೋಕಲ್ ಮೆಕ್ಯಾನಿಕ್ ರೋಡ್ ಸೈಡ್ ಇರ್ತಾರಲ್ಲ, ಲೋಕಲ್ ತಾತ ಗಲೀಜಾಗಿರುತ್ತೆ, ನಾಟ್ ಇನ್ ಟೈಮ್. ಅವ್ರು ಬರ್ತಾರೆ, ಅವರು ಇದನ್ನ ರಿಪೇರಿ ಮಾಡ್ತಾರೆ. He'll find out the fault in the ship and he'll get it ready. ರೆಡಿ ಆದ್ಮೇಲೆ ಹೋಗ್ಬಿಟ್ಟು ಕೇಳ್ತಾರೆ, ಎಷ್ಟು ಫೀಸ್ ಕೊಡ್ಬೇಕು ಅಂತ. ಫೀಸ್ ಕೇಳಿದಾಗ he gets shocked. $10,000 ಚಾರ್ಜ್ ಮಾಡಿರ್ತಾರೆ. ಅದಕ್ಕೆ ಓನರ್ಗೆ ಟೆನ್ಷನ್ ಆಗುತ್ತೆ. ನೀನ್ ಟೈಟ್ ಮಾಡಿದ ಒಂದೇ ಒಂದು ನಟ್ಟು ಬೋಲ್ಟ್ ಟೈಟ್ ಮಾಡಿದ್ರೆ ಇದಕ್ಕೆ ನಿನ್ಗೆ $10,000 ಕೊಡ್ಬೇಕಾ? 20 rupees ಕೊಡ್ಬೇಕು ಅಷ್ಟೇ. ಅದಕ್ಕೆ ವಯಸ್ಸಾದವ್ರು ಹೇಳ್ತಾರೆ 20 rupees ಕರೆಕ್ಟ್, ಬರೀ ಬೋಲ್ಟ್ ಕರೆಕ್ಟ್, ಬಟ್ ಯಾವ ಬೋಲ್ಟ್ ಅನ್ನೋದು ನನಗೆ ಗೊತ್ತಿರೋದು. ಶಿಪ್ ಒಂದು 1000 ಬೋಲ್ಟ್ ಇದೆ, ಯಾವ ಬೋಲ್ಟ್ ತಿರುಗಿಸಿದ್ರೆ ಶಿಪ್ ಸ್ಟಾರ್ಟ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿರೋದು. ಅದೇ ಸ್ಕಿಲ್. ಆ ಸ್ಕಿಲ್ ಬರೋದು. ಸ್ಕಿಲ್ ಪ್ಲಸ್ ಇನ್ನೊಂದು, ಐ ಹ್ಯಾಡ್ ಸೆಂಟ್ ಮೈ ಪ್ರೊಫೈಲ್ ಆನ್ಲೈನ್ ಮೊಬೈಲ್. ಯು ಶುಡ್ ಲರ್ನ್ ಟು ಯೂಸ್ ಯುವರ್ ಟೆಕ್ನಾಲಜಿ. ಇಟ್ ವಿಲ್ ಬಿಕಮ್ ಹ್ಯಾಂಡಿ ಫಾರ್ ಯು ಟು ಪ್ರೊಸೀಡ್ ಫರ್ದರ್. ಸೊ ಟೆಕ್ನಾಲಜಿನ ಸೇರಿಸ್ಕೊಡಿ ಅಂತ. ಸೊ ಎಷ್ಟಾಯ್ತು? 5 ಆಯ್ತಾ? ಯಾವ್ದು? ಈಗೇನಾಯ್ತು? ಫಸ್ಟ್. ವೆರಿ ಗುಡ್. ಈಗ ನೆಕ್ಸ್ಟ್ ಇನ್ನು 4 ಉಳಿದಿದೆ ಅಷ್ಟೇ. ಈ ಫಸ್ಟ್ ಇದೆಲ್ಲ ಆಯ್ತಲ್ಲ, ಈಗ ನಮಗೆ ಬೇಕಾಗಿರೋದು someone should show us the path. ನಮ್ಗೆ ಗೊತ್ತಿಲ್ಲ ಯಾರು? Who will show the path? ಗುರು ಬೇಕಿಲ್ಲ. ಆಮೇಲೆ 5 ಸ್ಟೂಡೆಂಟ್ಸ್, 1 ಟೀಚರ್ ಇರಲ್ಲ, ಅವ್ರನ್ನ ಕರ್ಕೊಳ್ಳೋಣ. ಮತ್ತೆ ದೇ ಆರ್ ವಾಕಿಂಗ್. ಈಗ ಹಾರ್ಸ್ ಹೋಗ್ಬಿಟ್ಟಿದೆ, ಅವ್ರು 6 ಜನ ನಡೀತಿದ್ದಾರೆ ಈಗ, ಓಕೆನಾ? ನಡ್ಕೊಂಡು ಹೋಗ್ತಿದ್ದಾರೆ. ಅಡ್ಡ ಒಂದು ನದಿ ಬರುತ್ತೆ, ಆ ನದಿನ ದಾಟ್ಬೇಕಾದ್ರೆ ಗುರು ಹೇಳ್ತಾರೆ, ಈ ನದಿ ತುಂಬಾ ಡೇಂಜರಸ್. ದಿಸ್ ನದಿ ವಿಲ್ ಈಟ್ ಪೀಪಲ್, ಸ್ವಾಲೋ ಪೀಪಲ್ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಹೇಳ್ತಾರೆ? ಅದಕ್ಕೆ ಒಂದು ಬರ್ನ್ ಆಗ್ತಿರೋ ಕಟ್ಗೆ ಇಡಿ, ಅದು ಉಶ್ ಅಂತ ಹೇಳಿಲ್ಲ ಅಂದ್ರೆ ಅದು ಮಲ್ಕೊಂಡಿದೆ ಅಂತ ಅರ್ಥ. ಆಮೇಲೆ ವಿಲ್ ಕ್ರಾಸ್ ದಿ ರಿವರ್. ಸಂಜೆ ತನಕ ಆಗುತ್ತೆ. ಸಂಜೆ ಆದ್ಮೇಲೆ ಟೆಸ್ಟ್ ಮಾಡಕ್ ಹೋಗ್ತಾರೆ ಶಿಷ್ಯ. ಬರ್ನಿಂಗ್ ವುಡ್ ಇಸ್ ಪುಟ್ ಇನ್ ಟು ದಿ ರಿವರ್. ಅದು ಶಿಷ್ಯ ಓಡ್ ಬರ್ತಾನೆ, ಎದ್ದು ಬಿದ್ದು, ಇನ್ನೂ ಮಲಗಿಲ್ಲ, ನದಿ ಎದ್ದಿದೆ ಅಂತ ಬರ್ತಾನೆ.
ಬಂದ್ಮೇಲೆ ಒಂದು ಸ್ವಲ್ಪ ಆದ್ಮೇಲೆ ಗುರು ಹೇಳ್ತಾರೆ, ಈಗ ಹೋಗು, ಈ ನದಿ ಎಷ್ಟು ದೂರದಿಂದ ಬರ್ತಿದೆ ಅಲ್ವಾ, ಗ್ಯಾರಂಟಿ ಸುಸ್ತಾಗಿರುತ್ತೆ, ಸುಸ್ತಾಗಿದ್ರೆ ಗ್ಯಾರಂಟಿ ಮಲ್ಕೋಬೇಕು. ಅವಾಗ ಮತ್ತೆ ನಾವು ಹೇಳ್ತಾರೆ, ಮತ್ತೆ ಅದ್ರ ಸ್ವಲ್ಪ ಫೈರ್ ಇರ್ತಲ್ಲ, ಮತ್ತೆ ಅಂತ. ಅದಕ್ಕೆ ಗುರು ಹೇಳ್ತಾರೆ, ಈ ನದಿ ಸಖತ್ ಕಳ್ಳ, ಅವಾಗಿಂದ ಈಗ ಅದೇ ಬಂದಿದೆ. ಅವಾಗಿಂದ ಅಂದ್ರೆ ನನ್ನ ಫ್ರೆಂಡ್ ಒಬ್ಬರು ಉಪ್ಪು ಮೂಟೆನೆ ನಂಬ್ಬಿಟ್ಟಿರ್ತಿದ್ರು, ಉಪ್ಪಿನ ಮೂಟೆ. he was crossing that river with ಉಪ್ಪು. ಅವನು ಉಪ್ಪನ್ನ ಕ್ರಾಸ್ ಮಾಡ್ಬೇಕು, ನದಿಯಲ್ಲಿ ಏನಾಗುತ್ತೆ ಕರಗೋಗುತ್ತೆ, ನದಿ ನುಂಗ್ಬಿಡ್ತು ಅಂತ. ಓಕೆ, ಬಟ್ ಈ ತರ ಗುರು ಸಿಕ್ಕಿದ್ರೆ ಪರಿಸ್ಥಿತಿ ಏನು? ಹಂಗೆ ಮುಂದಕ್ಕೆ ಹೋದ್ರು, ದಾಟ್ಬಿಟ್ರು ನದಿ. ನದಿ ದಾಟಿದ ಮೇಲೆ ಹೇಳಿದ್ರು, ನಾವು ಈ ನದಿ ನಂಬಕ್ಕಾಗಲ್ಲ, ವಿ ಶುಡ್ ಕೌಂಟ್ ಅಂತ ಕೌಂಟ್ ಮಾಡಿದ್ರು. ಅವ್ರನ್ನ ಕೌಂಟ್ ಮಾಡಿದಾಗ ಎಷ್ಟು ಜನ ಬಂದ್ರು? 5 ಮೆಂಬರ್ಸ್. ಗುರು ಕೌಂಟ್ ಮಾಡಿದ್ರು, 1 2 3 4 5. 5 ಶಿಷ್ಯ, ಒಂದು ಗುರು ಅಂದ್ರೆ 6 ಜನ ಬರ್ಬೇಕಲ್ಲ, ಬರೀ 5 ಬರ್ತಿದೆ. ನೀವಿರಿ ಗುರು, ನಾನು ಕೌಂಟ್ ಮಾಡ್ತೀನಿ, ಶಿಷ್ಯ ಮಾಡ್ದ 1 2 3 4 5. ಎಲ್ಲಾರು ಇದೆ, ನಾವು ಇಷ್ಟು ಕರೆಕ್ಟ್ ಆಗಿರ್ತೀವಿ, ಇಷ್ಟು ಇಂಟೆಲಿಜೆಂಟ್ ಆಗಿರ್ತೀವಿ, ಈ ನದಿ ನುಂಗ್ಬಿಡ್ತಾರ ಅವ್ರನ್ನ ಅಂತ ಹೋಗ್ತಾ ಇದ್ದ. ದಾರಿಯಲ್ಲಿ ಒಬ್ಬ ಅಡ್ಡ ಬಂದಾಗ ಅವನ್ ಕೇಳ್ದ, ಯಾಕೆ ಹೇಳ್ತಿದ್ರ ಅಂದ್ರೆ, ಈ ತರ ನಾವು ನದಿ ದಾಟ್ತಿದ್ವಿ, ಅವಾಗ ಒಬ್ಬನ ನದಿ ನುಂಗ್ಬಿಡ್ತು. ಈಗ ಅವನ್ ಹೇಳ್ದ, ನನಗೆ ಅಲ್ಲಿ ಕಳೆದೋಗ ನುಂಗ್ಬಿಟ್ರಲ್ಲ, ಅವ್ರನ್ನ ವಾಪಸ್ ತರೋ ಮಂತ್ರ ಗೊತ್ತು ನನಗೆ, ಎಷ್ಟು ಕೊಡ್ತೀರಾ ಅಂತ ಹೇಳ. ಗುರು ಹೇಳ್ದ, ಅಲ್ಲಿಗೆ 10 ಗೋಲ್ಡ್ ಕಾಯಿನ್ಸ್. ಸರಿ ಕಣ್ರಿ, ಎಲ್ರು ಆ ಕಡೆ ಸರಿ ನಿಂತ್ಕೊಳ್ಳಿ, ನನ್ನ ಹತ್ರ ಕಡ್ಡಿ ಇದೆ, ಈ ಕಡ್ಡಿನ ಹೊಡೆದ್ರೆ ಮಂತ್ರ ವರ್ಕ್ ಆಗುತ್ತೆ. ಕಡ್ಡಿ ಹೊಡೆದಿದ ತಕ್ಷಣ ನೀವು 1 2 3 ಅಂತ ಹೇಳಬೇಕು. ಸೊ ಹೀಗೆ ಬೀಟಿಂಗ್ 1 2 3 ಅಂತ 6 ಮೆಂಬರ್ಸ್ ಹೊಡೆದಾಗ ಕೊನೆಯಲ್ಲಿ ಎಷ್ಟು ಬಂತು? 6 ಬಂತು. ಎಷ್ಟು ಒಳ್ಳೆ ಗುರು ನೀವು, ಗುರುಗಳಿಗೆ ಗುರು ಪಾಠ ಮಾಡಿದಂತ ದೇವ್ರು. ನೀವು ನಮ್ಮಲ್ಲಿ ಒಬ್ಬರನ್ನ ಕಳೆದವ್ರನ್ನ ನೀವು ವಾಪಸ್ ತಂದ್ಕೊಟ್ಟಿದ್ದೀರಾ, ಇವಾಗ ಸಚ್ ಎ ಗ್ರೇಟ್ ಗುರು ಅಂದ್ಬಿಟ್ಟು ಅವ್ರಿಗೆ 10 ಗೋಲ್ಡ್ ಕಾಯಿನ್ಸ್ ಕೊಟ್ಬಿಟ್ಟು ಥ್ಯಾಂಕ್ಸ್ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತಾರೆ. ಇದ್ರಲ್ಲಿ ಯಾರು ದಾರಿ ತೋರಿಸಿದ್ರು ಹೇಳಿ? ಯಾರೋ ತೋರಿಸಿದ್ರ ದಾರಿ? ನೋವನ್. ಬಟ್ ಇಲ್ಲಿ ಕೂತಿರೋರೆಲ್ಲ ನಿಮ್ಗೆ ದಾರಿ ತೋರಿಸ್ತಾರೆ. ಕರೆಕ್ಟಾ? ಸೊ ಯು ಹ್ಯಾವ್ ಗಾಟ್ ದಿ ರೈಟ್ ಕೈಂಡ್ ಆಫ್ ಗುರು. ನೆಕ್ಸ್ಟ್ ಗೋ. ಎಲ್ರಿಗೂ ಇಲ್ಲಿ ಮೆಜಾರಿಟಿ ಜನಕ್ಕೆ ಏನಿದೆ ಅಂದ್ರೆ ಪಿ ಇಂದ ಒಂದಿರುತ್ತೆ ಪ್ರಾಬ್ಲಮ್ಸ್. ಕೇಳಿದಿರಾ? ಏನಾದ್ರು ಒಂದು ಕ್ವೆಶ್ಚನ್ ಕೇಳಿದ್ರೆ ಬರೀ ಪ್ರಾಬ್ಲಮ್ ಇರುತ್ತೆ. ಓಕೆನಾ? ಮೋಸ್ಟ್ ಆಫ್ ದ ಟೈಮ್ಸ್ ವಾಟ್ ಯು ಶೇರ್ ವಿತ್ ಪೀಪಲ್ ಇಸ್ ಪ್ರಾಬ್ಲಮ್ಸ್. ಕರೆಕ್ಟಾ? ಚೈನೀಸ್ ಡಿಕ್ಷನರಿ ನೀವು ತಗೊಂಡು ನೋಡಿದ್ರೆ ಅದರಲ್ಲಿ ಪ್ರಾಬ್ಲಮ್ಗೆ ಮೀನಿಂಗ್ ಏನಿರುತ್ತೆ ಗೊತ್ತಾ? ಪ್ರಾಬ್ಲಮ್ಗೆ ಮೀನಿಂಗ್ ಡಿಕ್ಷನರಿಯಲ್ಲಿ ಗೊತ್ತಲ್ಲ, ಇಟ್ ವಿಲ್ ಹ್ಯಾವ್ ಮೀನಿಂಗ್ಸ್. ಓಕೆನಾ? ಪ್ರಾಬ್ಲಮ್ಗೆ ಮೀನಿಂಗ್ ಏನಿರುತ್ತೆ ಅಂದ್ರೆ ಆಪರ್ಚುನಿಟಿ ಅಂತ ಇರುತ್ತೆ. ಓಕೆ, ಸೊ ದಟ್ ಈಸ್ ಕಂಪ್ನಿ ಮಾರ್ಕೆಟ್ ಇದೆ. ಒಂದು ಕಂಪ್ನಿ ಇದೆ, ಮಾರ್ಕೆಟ್ ಸೇಲ್ಸ್ ಮ್ಯಾನೇಜರ್ನ ಕಳಿಸಿದ್ದಾರೆ ಮಾರ್ಕೆಟ್ಗೆ. ಸೇ ಫಾರ್ ಎಕ್ಸಾಂಪಲ್ ಸೌತ್ ಆಫ್ರಿಕಾ. ಅಲ್ಲಿ ಹೋಗ್ಬಿಟ್ಟು ನಮ್ಮ ಕಂಪ್ನಿ ಶೂಸ್ಗೆ ಅಲ್ಲಿ ಡಿಮ್ಯಾಂಡ್ ಇದೆ ಇಲ್ವಾ ಚೆಕ್ ಮಾಡ್ಕೊಂಡು ಬನ್ನಿ ಅಂತ ಕಳಿಸ್ತಾರೆ ಸೇಲ್ಸ್ ಮ್ಯಾನೇಜರ್ನ. ಆ ಸೇಲ್ಸ್ ಮ್ಯಾನೇಜರ್ ಅಲ್ಲಿ ಹೋಗಿ ನೋಡ್ತಾನೆ, ಎಲ್ಲ ಇಡೀ ಊರೇ ಸುತ್ತೋಗ್ಬಿಟ್ಟು ವಾಪಸ್ ಬರ್ತಾನೆ. ಗ್ಯಾರಂಟಿ ನಾವಲ್ಲಿ ಶೂ ಸೇಲ್ ಮಾಡೋಕ್ಕಾಗಲ್ಲ ಅಂತ ಹೀಸ್ ಕನ್ಕ್ಲೂಡಿಂಗ್. ವೈ ಅಂತ ಕೇಳಿದ್ರೆ ಅಲ್ಲಿ ಆ ಊರಲ್ಲಿ ಯಾರು ಶೂನೇ ಆಗ್ತಿಲ್ಲ. ಅಲ್ಲಿ ನಾವು ಶೂ ಹೆಂಗ್ ಮಾಡಕ್ಕಾಗುತ್ತೆ? ಪ್ರಾಬ್ಲಮ್. 1 ಮಂತ್ ಆದ್ಮೇಲೆ ಇನ್ನೊಬ್ಬನ ಕಳಿಸ್ತಾರೆ, ಅವನು ವಾಪಸ್ ಬಂದ. ಹಿ ಕೇಮ್ ಜಂಪಿಂಗ್. ಇಮಿಡಿಯೇಟ್ ಆಗಿ ನಾವು ವಿ ಶುಡ್ ಸ್ಟಾರ್ಟ್ ಅವರ್ ಬ್ರಾಂಚ್ ದೇರ್. ಯಾಕೆ ಅಂತ ಕೇಳಿದ್ರೆ ಆ ಸೇಲ್ಸ್ ಮ್ಯಾನೇಜರ್ ಹೇಳ್ತಿದ್ದಾನೆ, ಸಾರ್ ಆ ಊರಲ್ಲಿ ಒಬ್ರು ಶೂ ಹೋಗ್ತಿಲ್ಲ ಸರ್, ಓಪನ್ ಮಾಡಿದ್ರೆ ಎಲ್ಲರೂ ನಮ್ಮ ಶೂನೇ ಹಾಕೊಳ್ತಾರೆ ಸರ್ ಅಂತ. ಈಸ್ ಫೈಂಡಿಂಗ್ ದಿ opportunity. So how is that you are going to convert your problems into opportunities? Is dependent on you and your decisions. Why? Here O, you start when you start to find O. What is that will result is you will become A. ಅಂದ್ರೆ ಅಚೀವ್ ಮಾಡಕ್ಕೆ ಶುರು ಮಾಡಬೇಕು.
Correct? You will start achieving. When you start achieving, everybody will speak to you, everybody will listen to you, and life will be better. So A adale bantu L. So now your life is actually. There is nothing more. ಅದಕ್ಕೆ ಏನೇನು ಸೇರಿಸಬೇಕಿಲ್ಲ, ಕಲರ್ ಆಗಿ ಲೈಫ್ ಈಸ್ ಪ್ರೆಸೆಂಟ್. ಕ್ಲಿಯರ್? ಅವಾಗ ನೀವು ಬೆಳಗ್ಗೆ ಎದ್ದೇಳ್ತಿರಲ್ಲ, ಇಟ್ ವಿಲ್ ಬಿ ಎ ಬ್ಲೆಸ್ಸಿಂಗ್. ಯು ವಿಲ್ ಥ್ಯಾಂಕ್ ಗಾಡ್. ಇಷ್ಟು ಪ್ರಾಬ್ಲಮ್ಸ್ ಇದ್ರು ಐ ಆಮ್ ಸ್ಟಿಲ್ ಅಲೈವ್. ಇಷ್ಟು ಕಷ್ಟ ಇದ್ರು ಐ ಆಮ್ ಸ್ಟಿಲ್ ಗೆಟಿಂಗ್ ಆಕ್ಸಿಜನ್ ಟು ಬ್ರೀತ್. ಇಷ್ಟು ಕಷ್ಟ ಇದ್ರು ಐ ಆಮ್ ಗೆಟಿಂಗ್ ಫುಡ್ ಟು ಈಟ್. ಕರೆಕ್ಟ್? ಐ ಆಮ್ ಗೆಟಿಂಗ್ ಎವ್ರಿಥಿಂಗ್. ಯು ಬಿ ಥ್ಯಾಂಕ್ಫುಲ್ ಫಾರ್ ಯೋರ್ life. So you came empty like these balloons, empty agri, but these people will start filling it. When you get filled, you start flying high. So here I get flexible intelligence. word matter. A word. First goal. Clear now? So this is the day where you want to set your first goal. First goal set ಮಾಡ್ಕೊಳ್ಳಿ. Goal question ಏನು ಅಂದ್ರೆ when in the future, for what you should be remembered for. ಇದರಲ್ಲಿ ನಿಮ್ಮನ್ನ ಜನ ಏನಕ್ಕೆ ನಿಮ್ಮನ್ನ they should remember you. ಇದನ್ನು ಬರೆದಿಟ್ಕೊಳ್ಳಿ. You should write and below that please sign ಮಾಡಿ ಇಟ್ಕೊಳ್ಳಿ. ಇವತ್ತೇ ಆಗುತ್ತೆ. ಲಾಸ್ಟ್ 3 things ಹೇಳ್ಬಿಡ್ತೀನಿ. ಸೊ ಫಸ್ಟ್ ಗೋಲ್ ಆಯ್ತು. ಸೊ ಈ ಫಸ್ಟ್ ಗೋಲ್ ಅಚೀವ್ ಮಾಡೋದಕ್ಕೆ ಏನೇನು ಬೇಕು ಅಂದ್ರೆ 3 ಶಕ್ತಿ, 3 ಬಲ, 3 ಪವರ್ಸ್. ಓಕೆನಾ? ಸೊ 3 ಪವರ್ ಬೇಕು. ಯಾವ್ದಾದ್ರು ಅಂದ್ರೆ 1 ದೇಹ ಬಲ. ಓಕೆನಾ? So you know right now how tough the situation is. So focus on your health. So exercise ಮಾಡಿ. You should be fit. ದೇಹ ಬಲ ಚೆನ್ನಾಗಿದ್ರೆ ಬೇರೆಯವರು ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ. ನೀವು ಪೇಷಂಟ್ ಇದ್ರೆ ನಿಮ್ಗೆ ಯಾರು ರೆಸ್ಪೆಕ್ಟ್ ಕೊಡಲ್ಲ, ಆಮೇಲೆ ನಿಮ್ಗೂ ಯಾರು ಭಯ ಪಡಲ್ಲ. ಸೊ ಕೀಪ್ ಯುವರ್ ಬಾಡಿ ಹೆಲ್ದಿ. ಫಸ್ಟ್ ಬಲ ದೇಹ ಬಲ ಚೆನ್ನಾಗಾದ್ಮೇಲೆ ನೆಕ್ಸ್ಟ್ ಬಲ ಯಾವುದು? ಮನೋಬಲ. ಮನಸ್ಸು. ಕ್ಯಾನ್ ಯು ಸಿಟ್ ಫಾರ್ 1 hour ವಿತೌಟ್ ಎನಿ ಕೈಂಡ್ ಆಫ್ ಡಿಸ್ಟ್ರಾಕ್ಷನ್? ಇದೆಯಾ ಮನೋಶಕ್ತಿ, ಮನೋಬಲ ಇದೆಯಾ? 3 ನಿಮಿಷನೇ ಆಗಲ್ಲ. ಕರೆಕ್ಟಾ? 3 hour ಆದ್ರೂ ಕೂತ್ಕೊಂತೀವಿ. ನಮ್ಮ ಮನೋಬಲ ಬಂದ್ರೆ ಯು ಹ್ಯಾವ್ ದಟ್ ಪವರ್. ಮನೋಬಲ ಇಲ್ಲಾಂದ್ರೆ ಏನು ಮಾಡಕ್ಕಾಗಲ್ಲ. ಈ ಮನೋಬಲ ಆದ್ಮೇಲೆ ರೀಚ್ ಆದ್ಮೇಲೆ ನೆಕ್ಸ್ಟ್ ಬಲ ಇದೆ, ಆತ್ಮಬಲ. ಆತ್ಮಬಲ ಅಂದ್ರೆ ಏನು? ಆತ್ಮಬಲ means when you are doing something good or bad, ನಿಮ್ಗೆ ಒಂದು ಮೆಸೇಜ್ ಬರುತ್ತೆ ಗೊತ್ತಾ? ನಾನು ಮಾಡ್ತಿರೋದು ಸರಿ ಅಥವಾ ನಾನು ಮಾಡ್ತಿರೋದು ತಪ್ಪು ಅಂತ ಬಂದಿದ್ಯಾ ಮೊಬೈಲ್ಗೆಲ್ಲ ನಿಮ್ಗೆ? ಬಂದಿದ್ರೆ ನಿಮ್ಮಲ್ಲಿ ಆತ್ಮಬಲ ಇದೆ ಅಂತ ಅರ್ಥ. ಅದನ್ನ ಯೂಸ್ ಮಾಡ್ಕೊಳ್ಳಿ. ಕರೆಕ್ಟ್? ಸೊ 3 ಬಲ: ಬಾಡಿ, ಮೈಂಡ್, ಆತ್ಮ. 3 ಬಲ ಸ್ಟ್ರಾಂಗ್ ಆಗಿರ್ಬೇಕು. ಇದ್ರ ಜೊತೆಗೆ ಈ 3 ಬಂದು ಫಸ್ಟ್ 3 ಹೇಳಿದ್ನಲ್ಲ ಬಲ, ಅದು ಬಂದ್ಬಿಟ್ಟು ಸ್ವಾಮಿ ವಿವೇಕಾನಂದ ಹೇಳಿರೋದು. ಇನ್ನೊಬ್ರು ಕೂಡ ಹೇಳಿರೋದು, ಪ್ಲೀಸ್ ಹ್ಯಾವ್ ಡ್ರೀಮ್ಸ್. ಎನಿ ಕೈಂಡ್ ಆಫ್ ಡ್ರೀಮ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಪ್ಯಾಲೇಸ್ ಇಫ್ ಯು ಹ್ಯಾವ್ ಡ್ರೀಮ್ಸ್. ನೋಡಿ ಈಗ ಏನ್ ಕಲರ್ ಆಗಿದೆಯಲ್ಲ, ಇಟ್ ಇಸ್ ಆಲ್ ಬಿಕಾಸ್ ಆಫ್ ಯೆಸ್ಟರ್ಡೇಸ್ ಡ್ರೀಮ್. ನೆನ್ನೆ ಸ್ವಲ್ಪ ಜನ ಕನಸು ಕಾಣೋದಕ್ಕೆ ಇವತ್ತು ಕಲರ್ ಆಗಿರೋದು. ಕರೆಕ್ಟ್? ಆ ಡ್ರೀಮ್ ಇಂದ ಉಳಿದವರೆಲ್ಲ ಎಂಜಾಯ್ ಮಾಡ್ತಾರೆ ಇವತ್ತು. ಯಾರೋ ಸ್ವಲ್ಪ ಜನ ಕಾಣಿಸೋದು, ಬಟ್ ಎವ್ರಿಬಡಿ ಈಸ್ ಎಂಜಾಯಿಂಗ್ ಇಟ್. ಸೊ ಒನ್ ಸಿಂಗಲ್ ಪರ್ಸನ್ಸ್ ಡ್ರೀಮ್ ಕ್ಯಾನ್ ಬ್ರಿಂಗ್ ಕಲರ್ಸ್ ಟು ಥೌಸಂಡ್ಸ್ ಆಫ್ ಐಸ್, ಥೌಸಂಡ್ಸ್ ಆಫ್ ಲೈಫ್ ಅಂತ. ಇದನ್ನ ಡ್ರೀಮ್ಸ್ ಬಗ್ಗೆ ಯಾರು ಹೇಳಿದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ. Dr. APJ Abdul Kalam. So keep these things in your mind. Life ಸಿಕ್ಕಿದೆ and it is going to be beautiful. Make a mark.
Okay, I'm very happy. More happy ಅನ್ನೋದಕ್ಕಿಂತ I'm privileged to meet such young minds. ನನಗೆ ತುಂಬಾ ಆಸೆ ಯಾವಾಗಲೂ ಯಂಗ್ಸ್ಟರ್ ಜೊತೆ ಮಾತಾಡ್ತಾ ಇರೋದು. ನಾನೇನು ಭಾರಿ ವಯಸ್ಸಾಗಿರೋ ಥರ ಇಲ್ಲ. I want to be with minds and people with heart. Okay, so each chance by hook or crook we have met, and there is a time earth is very small and it is round. One fine day we might have to face again. Avatu ನೀವು ಬಂದು ಮೀಟ್ ಮಾಡಿದಾಗ you should be a first goal achiever. Correct? Then everything will be beautiful. This one after. Thank you so much for your humble listening, and thank you so much for this kind of honoring and reception that has been given by GFGC Madhuri. Thank you so much.